ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಹಾಗೆ ಕೇಳೋಣ. ಇಲ್ಲೊಂದು ಇಂಪೇಷನ್ಸ್, ಮತ್ತೊಂದು ಎಕ್ಸ್ಪ್ಯಾನ್ಷನ್, ಇಲ್ಲೊಂದು ರಿಕವರಿ, ಬಾಟಮ್ನಲ್ಲಿ ಏನಿದೆ ಇಂಪಾರ್ಶಿಯಾಲಿಟಿ. ಈ ಕನೆಕ್ಷನ್ನಲ್ಲಿ ಸ್ಟೆಬಿಲಿಟಿ ಇಲ್ಲ ಅನ್ನೋದು ಬರ್ತಾ ಇದೆ. ಈ ಫ್ರೆಂಡ್ಶಿಪ್ನಲ್ಲಿ ಎಕ್ಸ್ಪ್ಯಾನ್ಷನ್ ಬೇಕಿದೆ, ಅಂದರೆ ಮುಂದುವರಿಬೇಕಿದೆ, ಏನೋ ಕ್ಲಾರಿಟಿ ಬೇಕಾಗಿದೆ. ಇಬ್ಬರಲ್ಲೂ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅಥವಾ ಬ್ರೇಕಪ್ ಮಾಡ್ಕೊಂಡಿರಬಹುದು. ಮುಂದೆ ಇದೆಲ್ಲ ಸರಿಯಾಗಬೇಕು ಅನ್ನೋ ಭಾವನೆ ಇದೆ ಅವ್ರಿಗೆ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಇಂದ ಏನು ಬರುತ್ತೆ ನೋಡೋಣ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಹೆರೋಫೆಂಟ್ ಇದೆ, ಹಾಗೆ 10 ಆಫ್ ಕಪ್ಸ್, ಇಲ್ಲೊಂದು 8 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಮತ್ತೊಂದು ದಿ ವೀಲ್, ಏಸ್ ಆಫ್ ಕಪ್ಸ್. ಇಲ್ಲಿ ತುಂಬಾ ದಿನದ ಫ್ರೆಂಡ್ಶಿಪ್ ಇದೆ, ಆತ್ಮೀಯತೆ ಇದೆ, ಅಟ್ಯಾಚ್ಮೆಂಟ್ ಇದೆ. ಆದರೆ ಏನೋ ಅಕ್ಸೆಪ್ಟೆನ್ಸ್ ಇಶ್ಯೂ ಇದೆ. ಮುಂದಿನ ಜೀವನದ ಬಗ್ಗೆ ಕನಸುಗಳಿದೆ, ಜೀವನದ ಭವಿಷ್ಯದ ಬಗ್ಗೆ ಯೋಚನೆ ಇದೆ. ಆದರೆ ಮುಂದಿನ ಜೀವನದ ಬಗ್ಗೆ ಕ್ಲಾರಿಟಿ ಇಲ್ಲ, ಸ್ಟೆಬಿಲಿಟಿ ಇಲ್ಲ ಅನ್ನೋದಿದೆ. ಆಗಾಗ ಹೆಚ್ಚು ಆನ್ ಆ್ಯಂಡ್ ಆಫಲ್ಲಿ ಇರ್ತೀರಾ, ಹೆಚ್ಚು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅನ್ನಿಸ್ತಾ ಇದೆ. ಈ ಕನೆಕ್ಷನ್ ಬಗ್ಗೆ ನೀವು ಸೀರಿಯಸ್ ಆಗಿದ್ದೀರಾ, ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಆಸೆ ನಿಮಗಿದೆ. ಆ ಕಡೆಯಿಂದ ನಿಮಗೆ ಕೋಆಪರೇಷನ್ ಸಿಗ್ತಾ ಇಲ್ಲ ಅನ್ನೋದು ಬರ್ತಾ ಇದೆ. ಕೆಲವು ಸರಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವ್ರ ಮೇಲೆ ಭಾವನೆಗಳು ಬೆಳೆಯುತ್ತೆ, ಇಮೋಷನಲ್ ಆಗಿ ಅಟ್ಯಾಚ್ಮೆಂಟ್ ಇರುತ್ತೆ. ಕೆಲವು ಪರಿಸ್ಥಿತಿಗಳ ಕಾರಣ ಇಲ್ಲಿ ಮುಂದುವರಿಯೋಕ್ಕಾಗಲ್ಲ ಅನ್ನೋದು ಬರ್ತಾ ಇದೆ. ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ. ಇದೇ ವಿಷಯಕ್ಕೆ ಎಷ್ಟೋ ಸರಿ ನಿಮ್ಮಲ್ಲಿ ಚರ್ಚೆಗಳಾಗಿರಬಹುದು. ಅದರಿಂದ ಅವರು ತಾಳ್ಮೆ ಕಳ್ಕೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ. ಇಬ್ಬರಲ್ಲೂ ಇಲ್ಲೊಂದು ಸೋಲ್ ಕನೆಕ್ಷನ್ ತೋರಿಸ್ತಾ ಇದೆ. ಯಾವುದೋ ಕಾರಣಕ್ಕಾಗಿ ಭೇಟಿಯಾಗಿದ್ದೀರಾ ನೀವು, ಆದರೆ ಇಲ್ಲಿ ಬ್ಲಾಕೇಜಸ್ ಇದೆ, ಮುಂದುವರಿಯೋಕ್ಕಾಗ್ತಾ ಇಲ್ಲ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಹೀಲಿಂಗ್ ಬರ್ತಾ ಇದೆ, ಮತ್ತೊಂದು ಅಲೋನ್ನೆಸ್, ಹಾಗೆ ಗೋಯಿಂಗ್ ವಿತ್ ದಿ ಫ್ಲೋ. ಇಲ್ಲೊಂದು ವಿ ಆರ್ ದಿ ವರ್ಲ್ಡ್ ಬರ್ತಾ ಇದೆ, ಮತ್ತೊಂದು ಐಸೋಲೇಷನ್. ಇಲ್ಲೊಂದು ಫೂಲ್ ಕಾರ್ಡ್ ಇದೆ, ಇಲ್ಲೊಂದು ಇಮ್ಮೆಚ್ಯೂರಿಟಿ ಇದೆ. ಶುರುವಿನಲ್ಲಿ ಅಂತ ಸೀರಿಯಸ್ನೆಸ್ ಇರಲಿಲ್ಲ, ಜೀವನದ ಬಗ್ಗೆ ಕನಸುಗಳಿತ್ತು, ಆದರೆ ಏನು ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಈ ಕನೆಕ್ಷನ್ನಲ್ಲಿ ಹೀಲಿಂಗ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಇದೆ, ಆದರೆ ಲೋನ್ಲಿನೆಸ್ ಇದೆ. ಸದ್ಯದ ಪರಿಸ್ಥಿತಿನಲ್ಲಿ ಇಬ್ಬರೂ ಸೈಲೆಂಟ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ನೀವು ಅವರಿಂದ ಕಮಿಟ್ಮೆಂಟ್ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇವೆಲ್ಲ ವಿಷಯಗಳಿಂದ ಅವ್ರಿಗೂ ಬೇಜಾರಿದೆ. ಇಲ್ಲಿ ಅವರ ಎನರ್ಜಿ ನೋಡಿದಾಗ ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು ಅಥವಾ ಫ್ಯಾಮಿಲಿ ಇಶ್ಯೂಸ್ ಇರಬಹುದು. ಯಾವುದೋ ಕಾರಣಗಳಿಗೋಸ್ಕರ ಏನೂ ಆ್ಯಕ್ಷನ್ ತಗೊಳಕ್ಕಾಗ್ತಾ ಇಲ್ಲ, ಆದರೆ ನಿಮ್ಮನ್ನು ಬಿಟ್ಕೊಡೋಕ್ಕೂ ಇಷ್ಟ ಇಲ್ಲ. ಹಾಗೆ ದಿನಗಳು ಕಳೀತಾ ಇದ್ದಾರೆ, ಗೋಯಿಂಗ್ ವಿತ್ ದಿ ಫ್ಲೋ ಬರ್ತಾ ಇದೆ. ಆಗಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಬಹುದು ಅಥವಾ ಸುಳ್ಳು ಹೇಳ್ತಾ ಇರಬಹುದು. ಇವೆಲ್ಲ ವಿಷಯಗಳಿಂದ ನಿಮಗೆ ಬೇಜಾರಾಗಿದೆ ಅಂತ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಡಿಫ್ರೆನ್ಸಸ್ ಇದ್ರೂ ಅವ್ರ ಪ್ರಪಂಚ ನೀವಾಗಿದ್ದೀರಾ ಅನ್ನೋದು ಬರ್ತಾ ಇದೆ. ಇಲ್ಲಿ ಯಾವುದೋ ಕಾರಣಕ್ಕಾಗಿ ಕೆಲವು ವ್ಯಕ್ತಿಗಳನ್ನ ಇಷ್ಟಪಡ್ತೀವಿ, ಮುಂದುವರಿಯೋಕ್ಕಾಗಲ್ಲ, ನಿರ್ಧಾರಗಳನ್ನ ತಗೊಳಕ್ಕಾಗಲ್ಲ, ಆದರೆ ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ. ಹಾಗಾಗಿ ಯೂನಿವರ್ಸ್ನಿಂದ ನಿಮಗೆ ಹೀಲಿಂಗ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಮತ್ತೆ ಇನ್ನೇನಿದೆ ನೋಡೋಣ. ಅವ್ರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು. ದಿ ಮೂನ್ ಕಾರ್ಡ್ ಬರ್ತಾ ಇದೆ, ಹಾಗೆ ಕಿಂಗ್ ಆಫ್ ಕಪ್ಸ್, ಮತ್ತೊಂದು
ನೈಟ್ ಆಫ್ ಪ್ಯಾಂಟಿಕಲ್ಸ್, ಮತ್ತೊಂದು ಹೈ ಪ್ರೀಸ್ಟೆಸ್, ಒನ್ ಮೋರ್ ನೈನ್ ಆಫ್ ಕಪ್ಸ್, ಬಾಟಮ್ನಲ್ಲಿ ಏನಿದೆ ಪೇಜ್ ಆಫ್ ಪ್ಯಾಂಟಿಕಲ್ಸ್. ಈ ಕನೆಕ್ಷನ್ನಲ್ಲಿ ಸ್ಟೆಬಿಲಿಟಿ ಇಲ್ಲ, ಭಾವನೆಗಳಿದೆ, ಆದರೆ ಲಾಟ್ ಆಫ್ ಇಮೋಷನ್ಸ್ ಇದೆ ಅನ್ನೋದು ಬರ್ತಾ ಇದೆ. ಅವರ ಫೈನಾನ್ಷಿಯಲ್ ಇಶ್ಯೂಸ್ ಎಲ್ಲ ಸರಿಯಾಗುತ್ತೆ ಅನ್ನೋದು ಇದೆ. ಆದರೆ ಈ ಟೈಮಲ್ಲಿ ಅವರು ಸೈಲೆಂಟ್ ಆಗಿದ್ದಾರೆ. ಈ ಒಂದು ಫ್ರೆಂಡ್ಶಿಪ್ನಲ್ಲಿ ಸ್ಟೆಬಿಲಿಟಿ ಇಲ್ದಿದ್ರೂ ಹ್ಯಾಪಿನೆಸ್ ಇದೆ ಅನ್ನಿಸ್ತಾ ಇದೆ. ಒಬ್ರಿಗೊಬ್ರಿಗೆ ಯಾವಾಗಲೂ ಕನೆಕ್ಟ್ ಆಗಿರ್ತೀರಾ. ಇಬ್ಬರಿಗೂ ಇಲ್ಲೊಂದು ಸೋಲ್ ಕನೆಕ್ಷನ್ ಇದೆ. ಹಾಗಿರೋದ್ರಿಂದ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ಒಬ್ರಿಗೊಬ್ರಿಗೆ ಯಾವಾಗಲೂ ಕನೆಕ್ಟ್ ಆಗಿರ್ತೀರಾ. ಆದರೆ ಇಲ್ಲಿ ಬ್ಲಾಕೇಜಸ್ ಇದೆ. ಮಾನಸಿಕವಾಗಿ ಅಷ್ಟೊಂದು ನೆಮ್ಮದಿ ಇಲ್ಲ ಅನ್ನೋದು ಬರ್ತಾ ಇದೆ. ಎಷ್ಟೋ ಸರಿ ನಿಮ್ಮನ್ನು ಅವಾಯ್ಡ್ ಮಾಡಿದರೆ. ಇವೆಲ್ಲದರಿಂದ ನಿಮ್ಮಿಬ್ಬರಲ್ಲಿ ಮಾತುಕತೆಗಳು ಆಗಿರಬಹುದು. ಅವರ ಈ ಸ್ವಭಾವದಿಂದ ನಿಮಗೆ ಬೇಜಾರಾಗಿದೆ ಅಂತ ಅನ್ನಿಸ್ತಾ ಇದೆ. ಪ್ರೆಸೆಂಟ್ ಎನರ್ಜಿ ನೋಡಿದಾಗ ಇಬ್ಬರೂ ಸೈಲೆಂಟ್ ಆಗಿದ್ದೀರಾ. ಆಗಾಗ ನಿಮ್ಮನ್ನು ಗಮನಿಸೋದಿದೆ. ನೀವು ಯಾವಾಗ ಸೋಷಿಯಲ್ ಮೀಡಿಯಾನಲ್ಲಿರ್ತೀರಾ ಅಥವಾ ನೀವು ಎಲ್ಲಿ ಹೋಗ್ತೀರಾ, ನೀವು ಯಾರನ್ನ ಭೇಟಿ ಮಾಡ್ತೀರಾ, ಆ ಥರ ನಿಮ್ಮನ್ನು ತುಂಬ ಗಮನಿಸೋದಿದೆ. ಆಗಾಗ ನಿಮ್ಮ ನೆನಪು ಬರ್ತಾ ಇರುತ್ತೆ. ಇದು ಅವರ ದಿನನಿತ್ಯದ ಲೈಫ್ಗೂ ಎಫೆಕ್ಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಫೈನಲ್ ಆಗಿ ಏಂಜಲ್ಸಿಂದ ಏನಿದೆ ಕೇಳೋಣ. ಫ್ಲರ್ಟ್ ಬರ್ತಾ ಇದೆ, ಮತ್ತೊಂದು ಟ್ರಸ್ಟ್, ಹಾಗೆ ಫರ್ಗಿವಿಂಗ್ ಆ್ಯಂಡ್ ಲರ್ನಿಂಗ್ ಬರ್ತಾ ಇದೆ. ಫ್ರೀ ಯೋರ್ ಸೆಲ್ಫ್ ಅನ್ನೋ ಒಂದು ಮೆಸೇಜ್ ಇದೆ. ಶುರುವಿನಲ್ಲಿ ಈ ಕನೆಕ್ಷನ್ನಲ್ಲಿ ಅವ್ರಿಗೆ ಅಂಥ ಸೀರಿಯಸ್ನೆಸ್ ಇರಲಿಲ್ಲ. ದಿನ ಕಳೆದ ಹಾಗೆ ನಿಮ್ಮ ಮೇಲೆ ನಂಬಿಕೆ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಒಬ್ರಿಗೊಬ್ರಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಈ ನೆಗೆಟಿವಿಟಿ ಎಲ್ಲ ನೀವು ರಿಲೀಸ್ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ. ಒಬ್ರನ್ನೊಬ್ರು ಫರ್ಗಿವ್ ಮಾಡಬೇಕು ಅನ್ನೋದಿದೆ. ಆಸ್ ಯು ರಿಲೀಸ್ ಆ್ಯಂಡ್ ಹೀಲ್ ದಿ ಪಾಸ್ಟ್, ಯು ಎಕ್ಸ್ಪೀರಿಯನ್ಸ್ ಮೋರ್ ಲವ್ ಇನ್ ಯುವರ್ ಪ್ರೆಸೆಂಟ್ ಮೂಮೆಂಟ್ಸ್ ಅನ್ನೋದು ಬರ್ತಾ ಇದೆ. ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಹಾಗೆ ನೆಗೆಟಿವಿಟಿನ ರಿಲೀಸ್ ಮಾಡಿಕೊಂಡಾಗ ನಿಮ್ಮ ಪ್ರೆಸೆಂಟ್ ಸಿಚುಯೇಷನ್ ಇಂಪ್ರೂವ್ ಆಗುತ್ತೆ. ಒಬ್ರಿಗೊಬ್ರಿಗೆ ಫರ್ಗಿವ್ ಮಾಡಿ ಮುಂದುವರಿಯಿರಿ ಅನ್ನೋದು ಬರ್ತಾ ಇದೆ. ಆದ್ದರಿಂದ ಫೈನಲ್ ಆಗಿ ಇಲ್ಲಿ ಫ್ರೀ ಯೋರ್ ಸೆಲ್ಫ್ ಅನ್ನೋದು ಬರ್ತಾ ಇದೆ. ಈ ಕನೆಕ್ಷನ್ನಲ್ಲಿ ಹೀಲಿಂಗ್ನ ಅವಶ್ಯಕತೆ ಇದೆ. ಹಾಗೆ ಒಬ್ರಿಗೊಬ್ರಿಗೆ ನಂಬಿಕೆ ಬೇಕು ಅನ್ನೋದಿದೆ. ಒಂದು ರಿಲೇಶನ್ಶಿಪ್ ಮುಂದುವರಿಬೇಕಾದ್ರೆ ಅಲ್ಲಿ ನಂಬಿಕೆ ಅನ್ನೋದು ಮುಖ್ಯ ಆಗಿರುತ್ತೆ. ನಿಮ್ಮ ಮೇಲೆ ಪ್ರೀತಿ ಇದೆ, ನಂಬಿಕೆ ಇದೆ, ಆದರೆ ಏನೂ ಆ್ಯಕ್ಷನ್ ತಗೊಳಕ್ಕಾಗ್ತಾ ಇಲ್ಲ ಅವ್ರಿಗೆ. ಇದರಿಂದ ಅವರು ತಾಳ್ಮೆ ಕಳ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಕನೆಕ್ಷನ್ ಮುಂದುವರಿಬೇಕು ಅನ್ನೋ ಆಸೆ ಇದೆ, ನಿಮ್ಮ ಬಗ್ಗೆ ಕನಸುಗಳಿದೆ. ಆದ್ದರಿಂದ ಈ ಎಲ್ಲ ನೆಗೆಟಿವಿಟಿಗಳನ್ನು ಯೂನಿವರ್ಸ್ಗೆ ಸರೆಂಡರ್ ಮಾಡಿ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.